ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋದೊಳಗೆ ಮರಿಗಳ ಆಯ್ಕೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಇದನ್ನ ನನ್ಗೆ ಬಹಳಷ್ಟು ಜನ ಕೇಳ್ಯಾರ, ಮರಿಗಳ ಆಯ್ಕೆ ಯಾವ ರೀತಿ ಮಾಡಬೇಕು, ನಾವು ಎಷ್ಟೇ ಒಳ್ಳೆ ಮರಿಗಳು ಅನ್ಕೊಂತಂದ್ರೂ ನಮ್ಮ ಶೆಡ್ಗೆ ಬಂದ್ಮೇಲೆ ಸ್ವಲ್ಪ ಹುಷಾರ್ ತಪ್ತಾವ, ಆರಾಮಿಲ್ಲಾರಂಗೆ ಆಗ್ತಾವು, ನಾವು ಅದರಿಂದ ಭಾಳ ಲಾಸ್ ಆಗಿವಿ ಅಂತ ಹೇಳಿ. ಸೊ ಹೇಳ್ಬೇಕಂದ್ರೆ ಕುರಿ ಸಾಕಾಣಿಕೆ ಒಳಗೆ 80% ಜನ ಲಾಸ್ ಆಗ್ತಾರೆ. ಅದಕ್ಕೆ ಮೇನ್ ರೀಸನ್ ಮರಿಗಳ ಆಯ್ಕೆ ಮತ್ತು ಮಾರ್ಕೆಟಿಂಗ್ ಇರುತ್ತೆ. ಸೊ ಇವತ್ತು ನಾನು ಮರಿಗಳ ಆಯ್ಕೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ ಈ ಮರಿಗಳ ಆಯ್ಕೆನ ನೀವು ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡೋದು ಒಂದು ಫೌಂಡೇಶನ್ ಅಂತ ಹೇಳ್ಬೋದು. ಮರಿಗಳ ಆಯ್ಕೆ ಒಳಗೆ ಏನಾದರೂ ನೀವು ತಪ್ಪಾಗಿ ಆಯ್ಕೆ ಮಾಡಿದ್ರೆ ನೀವು ಲಾಸ್ ಆಗೋದಕ್ಕೆ ಅಥವಾ ನಷ್ಟ ಆಗೋದಕ್ಕೆ ಬುನಾದಿ ಹಾಕ್ದಂಗೆ ನೀವೇ ಬುನಾದಿ ಹಾಕ್ತೀರಿ, ಅಲ್ಲಿಂದನೇ ನಷ್ಟ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಮೊದಲನೇದು ನಿಮ್ಗೆ ಒಂದು ಕ್ಲಾರಿಟಿ ಸಿಗಲಿ ಅನ್ನೋದಕ್ಕೆ ಒಂದು ಎಚ್ಚರಿಕೆ ಮಾತನ್ನ ಹೇಳ್ತೀನಿ. ಏನಂತಂದ್ರೆ ಮೊದಲು ನೀವು ಕುರಿ ಸಾಕಾಣಿಕೆ ಒಳಗೆ ಮರಿಗಳ ಆಯ್ಕೆ ಮಾಡುವಾಗ ಎಲ್ಲಿ ಎಡುತ್ತೀರಿ ಅಂತ ಹೇಳ್ತೀನಿ. ಅದರಿಂದ ನಿಮ್ಗೆ ಮುಂದೆ ಎಲ್ಲದ್ರ ಬಗ್ಗೆನೂ ಐಡಿಯಾ ಸಿಗುತ್ತೆ ಯಾವ ರೀತಿ ಮಾಡಬೇಕು ಮಾಡಬಾರ್ದು ಅಂತ ಹೇಳಿ. ಸೊ ಈ ವಿಚಾರಕ್ಕೆ ಬಂದ್ರೆ ನೀವು ಮರಿಗಳನ್ನ ತಗೋಬೇಕಂತ ಡಿಸೈಡ್ ಮಾಡಿರ್ತೀರಿ, ನಿಮ್ಗೆ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇರಲ್ಲ. ಮಾರ್ಕೆಟಿಗೆ ಹೋದ್ಮೇಲೆ ನೀವೇನಾದ್ರೂ ದಳ್ಳಾಳಿ ಕೈಗೆ ಸಿಕ್ಕ್ರಿ ಅಂದ್ರೆ ಮುಗಿದು ಹೋಯ್ತು. ಅವ್ರದ್ದು ಪ್ಲಾನ್ ಏನು, ಒಂದು ಹಿಂಡನ್ನ ಮಾರಿಸ್ಬೇಕಂತ ಒಂದು ತಲೆಗೆ ಇಟ್ಕೊಂಡ್ಬಿಡ್ತಾರ. ನೀವು ಒಂದಿಷ್ಟು ಮರಿಗಳನ್ನ ತಗೋಬೇಕಂತ ಮಾಡಿರ್ತೀರಿ. ಅವ್ರು ಹೆಂಗಂದ್ರೆ ನೋಡಿಂದನ ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ಯಾರಿಗೆ ನಾಲೆಜ್ ಐತಿ ಮರಿಗಳ ಬಗ್ಗೆ, ಯಾರಿಗಿಲ್ಲ. ಆಮೇಲೆ ಇವರು ಎಷ್ಟು ಅಮೌಂಟ್ ಕೊಡಕ್ ರೆಡಿ ಅದಾರ ಇದೆಲ್ಲಾನು ಗೊತ್ತಾಗ್ಬಿಡುತ್ತೆ. ಅದಾದ್ಮೇಲೆ ಆ ಅಮೌಂಟಿಗೆ ಅದಕ್ಕಿಂತ ಕಡಿಮೆ ರೇಟ್ ಇರೋ ಮರಿಗಳನ್ನ ನಿಮ್ಗೆ ಸೇಲ್ ಮಾಡೋದಕ್ಕೆ ಬ್ರೈನ್ ವಾಶ್ ಮಾಡ್ಬಿಡ್ತಾರ. ನೀವು ತಗೊಳ್ಳೇಬೇಕು. ಆ ರೀತಿ ಈ ಮರಿಗಳನ್ನ ಬಿಟ್ರೆ ಏನು ಪಶ್ಚಾತ್ತಾಪ ಆಗುತ್ತೇನೋ ಅನ್ನೋ ರೇಂಜಿಗೆ ನಿಮ್ಗೆ ಅವ್ರು ಬ್ರೈನ್ ವಾಶ್ ಮಾಡ್ಬಿಡ್ತಾರ. ಅಲ್ಲಿ ನೀವು ಮರಿಗಳನ್ನ ಆಯ್ಕೆ ಮಾಡ್ತೀರಿ, ದಳ್ಳಾಳಿ ಕಡೆಯಿಂದ ತಗೊಂಡ್ ಬರ್ತೀರಿ. ಅಲ್ಲಿ ಅರ್ಧಕ್ಕರ್ಧ ಮರಿಗಳು ಪೇಷಂಟ್ ಇರ್ತಾವ, ಅಂದ್ರೆ ಅನಾರೋಗ್ಯದಿಂದ ಬಳತಿರ್ತಾವು. ಇನ್ನೂ ಅರ್ಧ ಆಗಷ್ಟು ತಾಯಿ ಹಾಲು ಬಿಟ್ಟಿರ್ತಾವ. ಇನ್ನೊಂದಿಷ್ಟು ಏನೋ ಹೆಚ್ಚು ಕಮ್ಮಿ ಆಗಿ ನಿಮ್ಗೆ ಅದ್ರೊಳಗೆ ಒಂದು ಅರ್ಧ ಚಲೋ ಮರಿ ಸಿಕ್ಕರು, ಅರ್ಧಕ್ಕರ್ಧ ವೇಸ್ಟ್ ಮರಿಗಳು ಸಿಗ್ತಾವ. ಸೊ ಅಲ್ಲಿ ಏನಾಗ್ಬಿಡ್ತಾ, ನೀವು ಯಾರನ್ನೋ ನಂಬಿ ಮರಿಗಳು ಆಯ್ಕೆ ಮಾಡ್ಕೊಂಡು ಶೆಡ್ಡಿಗೆ ತಂದ್ರಿ ಇಳಿಸಿದ್ರಿ ಅಂದ್ರೆ ಒಂದಿಷ್ಟು ದಿನ ಹೋಗೋಷ್ಟ್ರೊಳಗೆ 1 ವಾರ 15 ದಿನ ಅನ್ನೋಷ್ಟ್ರೊಳಗೆ ಮರಿಗಳಿಗೆ ಅನಾರೋಗ್ಯದ ಸಮಸ್ಯೆ ಸ್ಟಾರ್ಟ್ ಆಗ್ಬಿಡ್ತಾವ. ಅಂದ್ರೆ ಲೂಸ್ ಮೋಷನ್ ಆಗಲಿ, ಅದಕ್ಕೆ ಜ್ವರ ಆಗಲಿ, ಫುಡ್ ತಿಂದೇ ಇರೋದು, ಒಂದ್ ಕಡೆ ಸೈಡಿಗೆ ನಿಂದಿರೋದು, ಅದು ಒಂದು ಟ್ರೀಟ್ಮೆಂಟ್ ಕೊಡೋಷ್ರೊಳಗೆ ಒಂದು ಡೆತ್ ಆಗ್ಬಿಡುತ್ತೆ. ಈ ರೀತಿ ಆಗ್ತಿರ್ತಾವ. ಸೊ ನೀವು ಇಲ್ಲಿ ಮುಂಜಾಗ್ರತೆ ವಹಿಸ್ಕೋಬೇಕು. ಇಲ್ಲಪ್ಪ ನಮ್ಗೆ ಅತಿ ಆತ್ಮೀಯರ ಅದಾರ ಅವರು, ಅವ್ರ ಮೇಲೆ ನಮ್ಗೆ ಭಾಳ ನಂಬಿಕೆ ಐತಿ, ಇವರು ನಮ್ಗೆ 100% ಚಲೋ ಮರಿಗಳನ್ನ ಕೊಡಿಸ್ತಾರ ಅಂದ್ರೆ ಓಕೆ ತಗೋರಿ, ಬೇಡ ಅನ್ನಲ್ಲ. ಆದ್ರೆ ಗುರ್ತಿ ಪರಿಚಯ ಇಲ್ಲಾರವರು ನಾವು ಮಾರ್ಕೆಟಿಂಗ್ ಹೋದಾಗ ನಮ್ಮ ಮರಿಗಳು ಭಾಳ ಕಾಸ್ಟ್ಲಿ ಅನ್ಸತ್ತಾವು, ನಡಕ್ಕೊಬ್ಬ ದಳ್ಳಾಳಿನ ಇಟ್ಕೊಂಡ್ರೆ ಒಂದು ಎವರೇಜ್ ರೇಟ್ ಒಳಗೆ ಕೊಡಿಸ್ತಾನೇನೋ ಅನ್ಕೊಂಡು ನೀವೇನಾದ್ರೂ ಆ ಥರ ಮಾಡಕ್ ಹೋದ್ರಿ ಅಂದ್ರೆ ನಿಮ್ಗೆ ಅಲ್ಲೇ ಲಾಸ್ ಆಗುತ್ತೆ. ಸೊ ಇದ್ರೊಳಗೆ ಸೆಕೆಂಡ್ ಪಾಯಿಂಟ್ ಅಂದ್ರೆ ನೀವು ಆಲ್ಮೋಸ್ಟ್ ಮರಿಗಳನ್ನ ತಗೊಳಕ್ ಹೋಗಿರ್ತೀರಿ, ಅಲ್ಲಿ ನೋಡ್ರಿ ಒಂದಿಷ್ಟು ಹಿಂಡುಗಳಿರ್ತಾವು, 20 ಮರಿಗಳದ್ದು ಹಿಂಡು, 30 ಮರಿಗಳ ಹಿಂಡಿರ್ತಾವು. ಅದ್ರೊಳಗೆ ನೀವು ಅಬ್ಸರ್ವ್ ಮಾಡಿ ನೋಡಿದ್ರ 4-5 ಮರಿಗಳು ಭಾಳ ಅಂದ್ರೆ ಭಾಳ ವೀಕ್ ಇರ್ತಾವ ಅಥವಾ ಸಣ್ಣ ಇರ್ತಾವ. ಅಲ್ಲಿ ನಾವೇನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಹಿಂಡೊಳಗ ಅಂದ್ರೆ ಗುಂಪೊಳಗೆ ಗೋವಿಂದ ಅಂದಂಗ ಹಿಂಡೊಳಗ ಬರ್ತಾವು. 10 ಮರಿ ಚಲೋ ಇದ್ದು ಅಂದ್ರೆ 1-2 ಮರಿ ನಡೀತೈತ್ ಬಿಡ ಅನ್ನಂಗಾಗತ್ತ. ಆದ್ರೆ ನೀವು ಎಷ್ಟು ರೊಕ್ಕ ಕೊಡ್ತೀರ ಅನ್ನೋದು ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಆ 2 ಮರಿ ಸಣ್ಣೋದು ಅಂತ ತಂದ್ಬಿಡ್ತೀರಲ್ಲ, ಆ 2 ಮರಿ ನಿಮ್ ಶೆಡ್ಡಿಗೆ ಬಂದಿಂದ ಡೆತ್ ಆಗ್ಬಿಡ್ತಾವ. ಅಂದ್ರ ಡಿವೈಡ್ ಮಾಡ್ಕೊಂಡ್ರೆ ನೀವು 7,000 ರೂಪಾಯಿ ಒಂದು ಮರಿ ಸಿಕ್ಕು, ನಮ್ಗೆ ಚಲೋ ಸಿಕ್ಕುವು, 6,500 ರೂಪಾಯಿ ಸಿಕ್ಕುವು, ಚಲೋ ಸಿಕ್ಕುವು ಅನ್ಕೊಂಡ್ ಏನಾದ್ರು ನೀವು ತಂದ್ರೆ ಅದ್ರೊಳಗೆ 4-5 ಮರಿಗಳು ಡೆತ್ ಆಗ್ಬಿಟ್ಟು ಅಂದ್ರೆ ಬಂದಿಂದ ವಾಪಸ್ ನಿಮ್ಗೆ ಅದ ಮರಿಗಳು 8,000 ರೂಪಾಯಿ 9,000 ರೂಪಾಯಿ ಹಂಗ ಬೀಳ್ತಾವ. ಸೊ ಯೋಚನೆ ಮಾಡಿ ತಗೋಬೇಕಾಗತ್ತ. ನೀವು ತಗೊಳ್ಳೋ ಕೈಲೇನ 500 ರೂಪಾಯಿ ಹೆಚ್ಚಿಗೆ ಕೊಟ್ಟು ತಗೊಂಡ್ರು ಚಲೋ ಇರೋ ಮರಿಗಳನ್ನ ತಗೋರಿ. ಒಂದೇ ಲೆವೆಲ್ ಇರೋಂಥ ಮರಿಗಳು ಒಂದು ತಿಂಗಳು 15 ದಿನ ಹೆಚ್ಚು ಕಮ್ಮಿ ನಡೀತಾವ, ನಿಮ್ಗೆ ಅಷ್ಟು ಗೊತ್ತಾಗಿಲ್ಲ ಅಂದ್ರೂ. ಬಟ್ ತೀರಾ ಸಣ್ಣ ಇರೋವಂಥವು ತಗೊಳಕ್ ಹೋಗ್ಬೇಡ್ರಿ. ಅವ್ರಿಗೆ ಅವ್ರ ಕಡೆ ಇರಲ್ಲ ಅಂತಲ್ಲ. ಈಗ ಆ ಒಂದು ಹಿಂಡನ್ನ ಇಟ್ಕೊಂಡು ನಿಂತಿರ್ತಾರಂದ್ರೆ ಸಂತಿಯೊಳಗೆ ಒಂದೇ ಹಿಂಡು ಬಂದಿರಲ್ಲ, ಅವ್ರು 2-3 ಕಡೆ ಹಿಂಡುಗಳು ಇರ್ತಾವ. ಅಲ್ಲಿ ಅವ್ರು ಡಿವೈಡ್ ಮಾಡ್ಕೊಂಡಿರ್ತಾರ, ಇಷ್ಟು ಚಲೋ ಮರಿಗಳೊಳಗೆ ಇಷ್ಟು ಅನಾರೋಗ್ಯದ ಮರಿಗಳನ್ನ ಬಿಡೋನು, ಇಷ್ಟು ಹಾಲು ಕುಡಿಯುವಂತ ಮರಿಗಳನ್ನ ಬಿಟ್ಬಿಡೋನು ಅಂದ್ರೆ ಅದ್ರೊಳಗ ಅವ್ರು ಲಾಭ ತಗೋತಾರೆ. ಯಾಕಂದ್ರ ಈಗ ಹಾಲು ಕುಡುವಂತ ಮರಿಗಳಿಗೆ ಅವ್ರು ಇನ್ನೂ 1 ತಿಂಗಳು 2 ತಿಂಗಳು ವೇಟ್ ಮಾಡಕ್ಕಾಗಲ್ಲ ದುಡ್ಡಿನ ಸಂಬಂಧ. ಅದಕ್ಕೆ ಏನ್ ಮಾಡ್ತಾರ, ಗುಂಪೊಳಗೆ ಗೋವಿಂದ ಅನಿಸ್ಬಿಡೋನು ಅಂತ ಹೇಳಿ ಆ ಗುಂಪೊಳಗನ ಚಲೋ ಇರೋ ಮರಿಗಳ ಜೊತೆನ 4-5 ಮರಿಗಳನ್ನ ತಂದು ಬಿಟ್ಬಿಡ್ತಾರ. ಅಲ್ಲಿ ಅವ್ರಿಗೆ ಲಾಭನ ಆಗುತ್ತೆ, ಆದ್ರೆ ನಿಮ್ಗ ಲಾಸ್ ಆಗುತ್ತೆ. ಸೊ ದಯವಿಟ್ಟು ಯಾರು ಆ ರೀತಿ ಮಾಡಕ್ ಹೋಗ್ಬೇಡ್ರಿ. ಮರಿಗಳ ಆಯ್ಕೆ ಒಳಗ ಗುಂಪೊಳಗ ಗೋವಿಂದ ಅನ್ಕೊಂಡು ಇರುವಂತ ಅಷ್ಟು ಹಿಂಡನ್ನ ಪರ್ಚೇಸ್ ಮಾಡೋನು ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಒಂದು 200-300 ಏರಿಸ್ಕೊಂಡ್ ಒಂದು 500 ಕಂತೂ
ಫೈನಲ್ ಆಗುತ್ತೆ. ಅಂದ್ರೆ ಒಂದು 500 ಹೆಚ್ಚು ಕಮ್ಮಿ ಆದ್ರೂ ನಿಮ್ಗೆ ಚಲೋ ಇರುವಂತ ಮರಿಗಳು ಸಿಗ್ತಾವ. ಸೊ ಆ ರೀತಿ ಮರಿಗಳನ್ನ ಆಯ್ಕೆ ಮಾಡ್ರಿ. ಈ ತರ ಏನ್ ಮಾಡ್ತಾರಲ್ಲ ಅವರು 4-5 ಮರಿಗಳನ್ನ ಒಂದು ಹಿಂಡು ಜೊತೆ ಒಂದು 20 ಮರಿಗಳ ಜೊತೆ ಸೇರಿಸ್ತಾರಲ್ಲ, ಇದೊಂಥರ ಸ್ಕ್ಯಾಮ್ ಅಂತ ಹೇಳ್ಬೋದು. ಯಾವ ರೀತಿ ಸ್ಕ್ಯಾಮ್ ಅಂತ ನಾನು ಮುಂದೆ ಹೇಳ್ತೀನಿ. ಸೊ ಯಾವ ರೀತಿ ಸ್ಕ್ಯಾಮ್ ಅಂತ ಹೇಳೋದಾದ್ರೆ ಈಗ ಏನಂದ್ರ ಒಂದು 7,000 ರೂಪಾಯಿಗೆ ನಿಮ್ದು ಮರಿ ರೇಟ್ ಮುಗಿತಿರ್ತೈತಿ. ಅಂದ್ರ ಎಲ್ಲ ಹಿಂಡು ತಗೊಂಡು ಇಲ್ಲ ಅವ್ರು ಏನಂತಾರೆ, ನಾವು ಈ ಸಣ್ಣ ಮರಿಗಳು ಬೇಡಪ್ಪ, ನಮ್ಗೆ ಇವು ಎಷ್ಟೇ ಬೇಕು ಅಂತ ಮರಿಗಳು ಏನಾದ್ರು ಆಯ್ಕೆ ಮಾಡಿದ್ರೆ ಅವ್ರು ಏನ್ ಹೇಳ್ತಾರೆ, ಒಂದು 7,500 ರೂಪಾಯಿ ಹೇಳ್ತಾರೆ. ಆಗ ನಮ್ಗೇನ್ ಅನ್ಸುತ್ತಾ, ಮತ್ತ ಒಂದು 500 ರೂಪಾಯಿ ಈ ಮರಿಗಳಿಗೆ ಎಕ್ಸ್ಟ್ರಾ ಕೊಡೋದಾಗತ್ತ, ಭಾಳ ಆಗ್ಬಿಡತ್ತ ಅಂತ ಅನ್ಕೊಂಡು ನೀವು ಇಳಿಸೋಕೆ ಹೋದ್ರು ಅಲ್ಲಿ ಅವ್ರು 7,000 ಹೇಳಿದ್ರಂದ್ರೆ 7,100-200ಕ್ಕೆ ರೇಟ್ ಫೈನಲ್ ಆಗ್ಬಿಡುತ್ತ. ಬಟ್ ಅಲ್ಲಿ ಒಂದು 500 ರೂಪಾಯಿ ಹೆಚ್ಚಿಗೆ ಆಗೈತೆ ಅಂತ ಹೇಳಿ ನಮ್ಮ ಮೈಂಡ್ ಒಳಗೆ ಅನ್ಸಕ್ ಸ್ಟಾರ್ಟ್ ಮಾಡಿದಾಗ ಒಂದು 4 ಮರಿಗಳೆಲ್ಲ ತಗೊಂಡ್ಬಿಡೋನ್ ತಡೆ ಅಂತ ಹೇಳಿ ಅನ್ಕೊಂಡು ತಗೊಂಡ್ಬಿಡ್ತೀರಿ. ಅವಾಗ ಏನಾಗುತ್ತಂದ್ರೆ ಅವು ಹಾಲು ಕುಡಿಯೋ ಮರಿಗಳು ನಮ್ಮ ಶೆಡ್ಡಿಗೆ ಬಂದಿಂದ ಅವು ಇನ್ನೂ ಮೇವು ಸ್ಟಾರ್ಟ್ ಮಾಡಿರ್ತಾವಿಲ್ಲ ಅನ್ನೋದು ಗೊತ್ತಿರಲ್ಲ. ಮೊದಲನೇ ಮಾತು ಏನಾಗ್ಬಿಡುತ್ತಂದ್ರ, ತಾಯಿ ಹಾಲು ಬಿಟ್ಟು ಇನ್ನೊಂದ್ ಕಡೆ ಬಂದಿಂದ ಜಾಗ ನೋಡಿ ಅಥವಾ ತಾಯಿನ ಬಿಟ್ಟಿರೋದಕ್ಕೆ ಎದೆ ಹೊಡೆದ್ ಬಿಡ್ತಾವು ತಾಯಿ ಹಾಲು ಇಲ್ಲಾರೇನ. ಸೊ ಅವಾಗ ಒಂದಿಷ್ಟಂದ್ರ ಭಾಳ ಮರಿಗಳು ವೀಕ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವ. ಆಮೇಲೆ ಫುಡ್ ತಿಂದ ರೂಢಿ ಇರಲ್ಲ ಅವಕ್ಕೆ. ನೀವೇನಾದ್ರೂ ಫುಡ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಫುಡ್ ಡೈಜೆಷನ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇರಲ್ಲ ಆ ಮರಿಗೆ. ಆಮೇಲೆ ನಮ್ಮ ಕ್ಲೈಮೇಟ್ಗೆ ಹೊಂದ್ಕೊಳ್ಳೋದು ಕಷ್ಟ ಆಗುತ್ತೆ. ರೋಗಗಳು ಸಣ್ಣ ಮರಿಗಳಿಗೆ ಜಲ್ದಿನ ಬರ್ತಾವು, ಜಾಸ್ತಿ ಬರ್ತಾವ ಅಂತ ಹೇಳ್ಬೋದು. ಹಂಗಾಗಿ ಸಣ್ಣ ಮರಿಗಳನ್ನ ಆಯ್ಕೆ ಮಾಡಬೇಡ್ರಿ ಅಂತ ಹೇಳೋದು. ಸೊ ಈ ಸಣ್ಣ ಮರಿಗಳು 100 80% ಬದುಕುವಂತ ಚಾನ್ಸಸ್ ಕಡಿಮೆ ಇರ್ತಾ, ಒಂದು 20% ಉಳಿಬಹುದು. ನಮ್ಮ ಲಕ್ ಇದ್ರ ಆ ಮರಿಗಳು ಸ್ವಲ್ಪ ಸೇಫ್ ಆಗಿ ಉಳುದು ನಾವು ಮಾಡೋ ಟೈಮಿಗೆ ಮಾರಾಟ ಆಗಬಹುದು. ಅದನ್ನ ಬಿಟ್ಟು ಒಂದು 80% ಮರಿಗಳು ಬದುಕುವಂತ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ. ಸೊ ಇಲ್ಲಿ ಏನಾಗ್ಬಿಡುತ್ತಂದ್ರೆ, ನೀವು ಒಂದ್ 200-300 ರೂಪಾಯಿ ಉಳ್ಸಕ್ ಹೋಗಿ 4-5 ಸಾವಿರ ರೂಪಾಯಿ ಅಂದ್ರೆ 7,000 ರೂಪಾಯಿಗೆ ಒಂದೊಂದ್ ಮರಿ ಅನ್ನಂಗ ಸಣ್ಣ ಮರಿಗಳನ್ನ ಆಯ್ಕೆ ಮಾಡ್ಬಿಡ್ತೀರಿ. ಸೊ ಅವಾಗ ಏನಾಗ್ಬಿಡುತ್ತಾ, ಅವರಿಗೆ ಏನಂದ್ರೆ ಒಂದು 3 ತಿಂಗಳು ಒಳಗಿರುವಂತ ಮರಿಗಳು ಯಾರು ತಗೊಳ್ಳೋದೇ ಇಲ್ಲ. ಸೊ ಅಲ್ಲಿ ಅವರಿಗೆ 3 ತಿಂಗಳು ಒಳಗಿರುವಂತ ಮರಿಗಳು 7,000 ರೂಪಾಯಿಗೆ ಒಂದು ಸೇಲ್ ಆದ್ರೆ ಲಾಭನ ಅಲ್ಲ. ಸೊ ಈ ತರ ಅವರು ಒಂದು ಪ್ಲಾನ್ ಇಟ್ಕೊಂಡು ವೀಕ್ ಆಗಿರುವಂತ ಮರಿಗಳಾಗ್ಲಿ ಅಥವಾ ಹಾಲು ಕುಡಿಯೋದು ಬಿಟ್ಟಿರುವಂತ ಮರಿಗಳನ್ನಾಗ್ಲಿ ಗುಂಪೊಳಗೆ ತಂದು ಬಿಟ್ಬಿಡ್ತಾರ. ಸೊ ಅದನ್ನ ನೀವು ಏನೇ ಒಂದ್ 2-3 ಮರಿಗಳ ಹೋಗ್ಲಿ ಅನ್ನೋ ಲೆಕ್ಕಕ್ಕೆ ತಗೊಂಡ್ಬಿಡ್ತೀರಿ. ಸೊ ಈ ತಪ್ಪನ್ನ ಯಾರು ಮಾಡಕ್ ಹೋಗ್ಬೇಡ್ರಿ. ಇದೊಂದು ಎಚ್ಚರಿಕೆ ಮಾಹಿತಿ ಅನ್ಕೊಂಡು ನೀವು ಮರಿಗಳನ್ನ ಚಾಯ್ಸ್ ಮಾಡುವಾಗ ಈ 2 ಮಾಹಿತಿಗಳನ್ನ ತಲೆಯೊಳಗೆ ಇಟ್ಕೊಂಡು ಮರಿಗಳನ್ನ ಆಯ್ಕೆ ಮಾಡ್ರಿ ಅಂತ ಹೇಳ್ತೀನಿ. ಸೊ ಈಗ ಮರಿಗಳ ಆಯ್ಕೆ ಯಾವ ರೀತಿ ಇರಬೇಕು, ಯಾವ ತರ ಮರಿಗಳನ್ನ ನೀವು ಆಯ್ಕೆ ಮಾಡ್ಬೇಕಂತ ಹೇಳ್ತೀನಿ ಅಂತ. ಸೊ ಅದ್ರೊಳಗ ಫಸ್ಟ್ ಪಾಯಿಂಟ್, ಮರಿ ಆರೋಗ್ಯಕರವಾಗಿ ಐತೆ ಇಲ್ಲ ಅಂತ ಟೆಸ್ಟ್ ಮಾಡೋರು. ಟೆಸ್ಟ್ ಮಾಡಿ ನೋಡ್ಬೇಕಾಗತ್ತ. ಅಂದ್ರೆ ಅದು ನಿಮ್ಗೆ ಅಷ್ಟು ಬೇಸಿಕ್ ನಾಲೆಜ್ ಅಂತೂ ಇರ್ಲೇಬೇಕಾಗತ್ತ ಒಂದು ಮರಿ ಆಯ್ಕೆ ಮಾಡ್ಬೇಕಂದ್ರ. ಸೊ ಯಾವ ರೀತಿ, ಮೊದಲು ಕಣ್ಣು ಮತ್ತ ಮೂಗು ಬಾಯಿನ ಚೆಕ್ ಮಾಡ್ಬೇಕಾಗತ್ತ. ಸೊ ಕಣ್ಣು ಯಾವ ರೀತಿ ನೋಡ್ಬೇಕಂದ್ರ, ಈ ತರ ನಿಮ್ಮ ಮರಿ ಕಣ್ಣು ನೋಡಿಂದ ಮಿಂಚುತ್ತಿರ್ಬೇಕು ಕಣ್ಣು. ಆಮೇಲೆ ನೀರದು ಸೋರ್ಬಾರ್ದು. ಕಣ್ಣಿನ ಸುತ್ತು ಒಂದೊಂದ್ಸರಿ ಗುಳ್ಳಿ ಹಂಗಾಗಿರ್ತಾವ, ಸಣ್ಣ ಅಲರ್ಜಿ ಹಂಗ, ಆ ರೀತಿ ಆಗ್ಬಾರ್ದು. ಇನ್ನ ಮೂಗಿನ ವಿಚಾರಕ್ಕೆ ಬಂದ್ರ, ಮರಿ ಮೂಗು ಈ ರೀತಿ ಸ್ವಲ್ಪ ಮುಟ್ಟಿ ನೋಡಿದ್ರ ಸ್ವಲ್ಪ ಲೈಟ್ ಆಗಿ ಹಸಿ ಹತ್ಬೇಕಿಂತಲ್ಲೇ. ಸೊ ಬಹಳಷ್ಟು ನೀರ್ ಇರಬಾರ್ದು, ಹಂಗಂತ ಫುಲ್ ಡ್ರೈ ಆಗಿರ್ಬಾರ್ದು, ಸ್ವಲ್ಪ ಲೈಟ್ ಆಗಿ ನೀರ್ ಆಡ್ತಿರ್ಬೇಕು. ಇನ್ನ ಬಾಯಿ ಚೆಕ್ ಮಾಡಿ ನೋಡ್ಬೇಕಾಗತ್ತ, ಈ ಬಾಯಿ ಸುತ್ತು ಎಲ್ಲಾದ್ರೂ ಗುಳ್ಳಿಗಳಾಗ್ಯಾವ ಹೆಂಗ ಅಂತೇಳಿ. ಸೊ ಆ ರೀತಿ ಆಗಿದ್ರೆ ಏನಾಗುತ್ತಂದ್ರ PPR ರೋಗ ಅಟ್ಯಾಕ್ ಆಗಿರ್ತೈತಿ. ಸೊ ಹಂಗಾಗಿ ನಾವು ಮೊದಲು ಕಣ್ಣು ಮೂಗು ಬಾಯಿನ ಟೆಸ್ಟ್ ಮಾಡಿ ನೋಡ್ಬೇಕಾಗತ್ತ. ಸೊ ಅಲ್ಲಿ ನಾವು ಕಾಳಜಿ ವಹಿಸಿ ನೋಡ್ಬೇಕಾಗತ್ತೆ. ಇನ್ನ ಸೊ ರೋಗದ ಲಕ್ಷಣ ಬಗ್ಗೆ ಅಂತೂ ಗೊತ್ತಾಯ್ತು ನಿಮ್ಗೆ. ರೋಗ ಏನಾದ್ರು ಇತ್ತಂದ್ರ ಕಣ್ಣು ಸ್ವಲ್ಪ ನೀರಾಡ್ತಿರ್ತೈತಿ, ಕಣ್ಣು ಫುಲ್ ಕೆಂಪಾಗಿರ್ತಾವ. ಆಮೇಲೆ ಮೂಗು ಇಲ್ಲಿ ಡ್ರೈ ಆಗಿರ್ತಾವ, ಮೂಗಿನ ಕಡೆ ಸ್ವಲ್ಪ ಟಚ್ ಮಾಡಿ ನೋಡಿದ್ರ ಅಂದ್ರೆ ಡ್ರೈ ಆಗೈತಿ ಅಂದ್ರ ಆ ಮರಿಗೆ ಜ್ವರ ಐತಿ ಅಂತ ಅರ್ಥ. ಸೊ ಇಲ್ಲಿ ಬಾಯಿ ಕಡೆ ಎಲ್ಲ ನೀವು ನೋಡ್ಬೇಕಾಗುತ್ತಾ, ಗುಳ್ಳಿಗಳಾಗ್ಯಾವ ಏನು ಅಂತ ಹೇಳಿ ಗೊತ್ತಾಗುತ್ತಾ. ಹಂಗಿದ್ರ ಸ್ವಲ್ಪ PPR ರೋಗ ಅಟ್ಯಾಕ್ ಆಗಿರುವಂತ ಚಾನ್ಸಸ್ ಇರ್ತದೆ. ಸೊ ಒಂದು ಮರಿಗೆ ಏನಾದ್ರು ನಿಮ್ಗೆ ಆ ಸಮಸ್ಯೆ ಕಂಡು ಬಂದಲ್ಲಿ ಎಲ್ಲಾ ಮರಿಗಳು ನೀವು ತಂದಂತ ಎಲ್ಲಾ ಬ್ಯಾಚಿಗೂ ಸ್ಪ್ರೆಡ್ ಆಗುತ್ತಾ, 100ಕ್ಕೆ 100 ಆಗುತ್ತೆ. ಆಮೇಲೆ ಮರಿಗಳು ದಕ್ಕುವಂತ ಚಾನ್ಸಸ್ ಕೂಡ ಬಹಳ ಕಡಿಮೆ ಇರ್ತವೆ. ಸೊ ಹಂಗಾಗಿ ಈ ಟೆಸ್ಟ್ ನ ಮಾಡಿ. ಆಮೇಲೆ ಕಿವಿ ಅಂತರೂ ನಾರ್ಮಲ್ ಆಗಿ ಕಿವಿಯೊಳಗ ಹಂಗ ಅನ್ನಂಗಿರಲ್ಲ. ಬಟ್ ಏನಂದ್ರ ಉಣ್ಣಿ ಅದು ಇರ್ತಾವ. ಸೊ ಅದನ್ನು ನೋಡ್ಕೋರಿ. ಉಣ್ಣಿ ಇರೋದ್ರಿಂದ ಏನ್ ಪ್ರಾಬ್ಲಮ್ ಆಗಲ್ಲ. ಐವರ್ ಮೆಕ್ಟಿನ್ ಹಾಕೊಂಡ್ರ ಓಕೆ, ಮರಿಗಳಿಗೆ ಉಣ್ಣಿ ಆಗ್ಲಿ ಕೂದಲ ಉದ್ರ ಸಮಸ್ಯೆ ಆದ್ರ
ಸೊ ನೆಕ್ಸ್ಟ್ ಪಾಯಿಂಟಿಗೆ ಆರೋಗ್ಯದಂತೂ ಮುಗೀತು. ನೆಕ್ಸ್ಟ್ ಏನು ನೋಡಬೇಕು ಮರಿ ಒಳಗೆ, ಫಸ್ಟ್ ಆರೋಗ್ಯ ಚೆಕ್ ಮಾಡ್ಕೋಬೇಕಂತ. ಅದಾದ್ಮೇಲೆ ಮರಿ ಯಾವ ರೀತಿ ಐತಿ ಅಂದ್ರೆ ಯಾವ ರೀತಿ ಇರ್ಬೇಕು ಅನ್ನೋದಾದ್ರೆ ಈ ತರ ಉದ್ದ ಇರಬೇಕು ಮರಿ. ನೋಡ್ರಿ ಇದು ಹೆಂಗ್ ಉದ್ದ ಐತಿ, ಇದಕ್ಕ ಉದ್ದ ಮತ್ತು ಬೀಸ ಅಂತಾರ. ಸೊ ಈ ಮರಿ ಇರೋದು ಈ ತರ. ಮರಿ ಶೈನಿಂಗ್ ಅದಾವ, ಹೇರ್ಸು ಚೆನ್ನಾಗದಾವ, ಇವು ಶೈನಿಂಗ್ ಆಗಿ. ಸೊ ಈ ರೀತಿ ಮರಿ ಇರಬೇಕು, ಹಿಂಗ ಉದ್ದ ಇರಬೇಕು. ಈ 2 ಕಾಲು ಹಿಂದಿನ ಕಾಲು ಏನದಾವಲ್ಲ ಸ್ವಲ್ಪ ಎತ್ತರವಾಗಿರ್ಬೇಕು. ಸೊ ಹಂಗಿದ್ರ ಮರಿಗೊಂದು ವ್ಯಾಲ್ಯೂ ಇರುತ್ತೆ. ಸೊ ನೀವು ಎಳಗಾದ್ರೂ ಸಾಕೋರಿ, ಕೆಂಗುರಿ ಆದ್ರೂ ಮರಿಗಳು ಸಾಕೋರಿ, ಯಾವುದು ಎರಡನ್ನೂ ಇದೇ ರೀತಿ ಆಯ್ಕೆ ಮಾಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಏನಂದ್ರೆ ಈ ತರ ಮೈ ಒಳಗೆಲ್ಲ ಕೈ ಆಡಿಸಿ ನೋಡ್ಬೇಕಾಗುತ್ತೆ. ಒಂದೊಂದ್ಸರಿ ಏನಂದ್ರ ಮೈ ತುಂಬಾ ಒಂದು ಗಂಟುಗಳಾಗಿರ್ತಾವ. ಒಬ್ಬೊಬ್ರು ಏನ್ ಮಾಡ್ತಾರಂದ್ರ ಮರಿಗಳು ಎಲ್ಲಾ ಮರಿಗಳನ್ನೂ ನಾವು ಈ ತರ ಚೆಕ್ ಮಾಡಿ ಎಲ್ಲ ತರೋದಕ್ಕಾಗಲ್ಲ. ಆಮೇಲೆ ಹೆಂಗಂದ್ರ ಅಷ್ಟೆಲ್ಲ ಯಾರು ಮಾಡ್ತಾರಿ, 1-2 ಮರಿ ಏನಾದ್ರೂ ಸೆಲೆಕ್ಟ್ ಮಾಡ್ಬೋದು. 30-40 ಮರಿಗಳು ಚಾಯ್ಸ್ ಮಾಡಕತ್ರ ಅದೆಲ್ಲ ಎಲ್ಲಿ ಆಗುತ್ತಾ ಅಂತ ಹೇಳ್ತಾರ. ಆದ್ರೆ ಚಾಯ್ಸ್ ಮಾಡ್ಲೇಬೇಕಾಗುತ್ತ. ಯಾಕಂದ್ರ ನಾವು ಒಂದು ಮರಿಗೆ ಎಳಗ ಮರಿ ಅಂದ್ರೆ ಬಹಳ ಕಾಸ್ಟ್ಲಿ ಅದಾವು. 8,000 9,000 10,000 ಅನ್ನಂಗ. ಸೊ ಈ ಮರಿಗಳನ್ನ ಈ ಸೀಸನ್ ಅಂತೂ ಬಹಳ ಕಾಸ್ಟ್ಲಿ ಅದಾವ. ಎಲ್ಲಾ ಸಂತಿ ಅಡ್ಡಾಡಿ ಇದನ್ನ ನಾವು ಅಮ್ಮಿನ ಗಡದೊಳಗ ಇದೇ ಸೈಜ್ ಮರಿಗಳು ನಮ್ಗ ಎಷ್ಟಂದ್ರ 11-12 ರೂಪಾಯಿ ಹೇಳತ್ತಿದ್ರು. ನಾವ್ ಇದನ್ನ ಜಾಳಿಹಾಳ ಸಂತಿ ಒಳಗೆ ತಂದೀವಿ. 9,000 ರೂಪಾಯಿ ಅನ್ನಂಗ ಒಂದ್ ಮರಿ ಬಿತ್ತು. ಸೊ ನಾವು ಮೇಕೆ ಸಾಕಾಣಿಕೆ ಮಾಡತ್ತೀವಿ. ಲೈಟ್ ಆಗಿ ಒಂದ್ 4 ಮರಿಗಳನ್ನ ಹಾಕೊಂಡು ಹೆಚ್ಚಿಗೆ ಮಾಡ್ಕೊಂಡು ಹೋಗ್ಬೇಕು ಅನ್ಕೊಂಡ್ವಿ. ಸೊ ನಾವು ಮರಿಗಳನ್ನ ಇದೇ ರೀತಿ ಸೆಲೆಕ್ಷನ್ ಮಾಡೀವಿ. ಆಮೇಲೆ ನಾವು ಮೊದಲು ಕೆಂಗೂರಿ ಕುರಿ ಸಾಕ್ತಿದ್ವಲ್ಲ, ಅದನ್ನು ಇದೇ ತರ ನಾವು ಸೆಲೆಕ್ಷನ್ ಮಾಡ್ತಿದ್ವಿ. ಸೊ ಫಸ್ಟ್ ಪಾಯಿಂಟ್ ಮರಿ ಆರೋಗ್ಯ ಚೆಕ್ ಮಾಡ್ತೀವಿ, ಫುಲ್ ಬಾಡಿ ಹೆಂಗೈತಿ ಅಂತ ಚೆಕ್ ಮಾಡ್ಕೋತೀವಿ. ಆಮೇಲೆ ನಡ ಹಿಡಿದು ನೋಡ್ಬೇಕಾಗುತ್ತೆ ಮರಿದು. ಸೊ ನಡ್ದಾಗ ಹೆಂಗೈತಿ ಮರಿ ಅನ್ನೋದು. ಆಗ ಹೆಂಗಂದ್ರೆ ನಡನೇ ಇರ್ಲಿಲ್ಲ ಅಂದ್ರೆ ಮರಿಗೆ ಅದು ಭಾಳ ವೀಕ್ ಐತಿ, ಅದ್ರ ತೂಕ ಬರಲ್ಲ ಅಂತ ಅರ್ಥ. ಸೊ ನಡನೂ ಹಿಡಿದು ನೋಡ್ಬೇಕಾಗುತ್ತಾ ಮರಿ ತೂಕ ಐತೆ ಇಲ್ಲ ಅನ್ನೋದು. ಅದಾದ್ಮೇಲೆ ಮರಿ ಕಂಪಲ್ಸರಿ 15 kg ಅಂತೂ ಇರ್ಲೇಬೇಕಾಗುತ್ತ, ಅಥವಾ 15 kg ಮೇಲೆ ಆದ್ರೂ ಇರ್ಲೇಬೇಕಾಗುತ್ತ. ಸೊ ಯಾವ ರೀತಿ ನಿಮ್ಗೆ ಅಲ್ಲಿ ಲೈವ್ ವೇಟ್ ಚೆಕ್ ಮಾಡೋಕ್ಕಾಗಲ್ಲ. ಸೊ ಅವಾಗ ಏನ್ ಮಾಡ್ಬೇಕಂದ್ರ ಈ ತರ ಕೊಂಬುಗಳನ್ನ ನೋಡ್ರಿ, 1 ಇಂಚು 1.5 ಇಂಚ್ ಅಷ್ಟು ಕಂಬು ಮೂಡಿರುವಂತ ಮರಿಗಳು. ಈ ರೀತಿ 1-1.5 ಇಂಚು ಕಂಬು ಮೂಡಿರುವಂತ ಮರಿಗಳನ್ನ ತಗೊಂಡ್ರ ನೀವು, ಅವು ಹೆಂಗಂದ್ರ ಕಂಪಲ್ಸರಿ 3 ತಿಂಗಳು ಮೇಲ್ಪಟ್ಟಿರುವಂತ ಮರಿಗಳಾಗಿರ್ತಾವ. ಅದಾದ್ಮೇಲೆ 15 kg ಅಂದ್ರೂ ಇದ್ದೇ ಇರ್ತಾವ. ಈ ಮರಿನ ನನ್ಗೆ ಎತ್ತಕ್ಕಾಗಲ್ಲ, ಇದಂತಲ್ಲ, ಇವು 4 ಸೇಮ್ ಅದಾವ. ಸೊ ಮರಿಗಳು ಚಲೋ ಸಿಕ್ಕಾವ ನಮ್ಗೆ. ಈ 4 ಮರಿಗಳು ಚಲೋ ಸಿಕ್ಕು ಅಂತ ಹೇಳ್ಬೋದು. ಈ 3 ಮರಿಗಳೊಳಗ ಇದು ಸ್ವಲ್ಪ ಅಂದ್ರೆ ಹೆಲ್ದಿ ಆಗೈತಿ, ನಡ್ದಾಗ ಬಿರುಸ ಐತಿ, ಕೂದಲ ಶೈನಿಂಗು ಚಲೋ ಐತಿ, ಎಲ್ಲ ಐತಿ, ಉದ್ದ ಬೀಸನೂ ಐತಿ. ಈ 3 ಮರಿ ಕಂಪೇರ್ ಮಾಡಿದ್ರ ಒಂದ್ ಚೂರು ಗಿಡ್ಡ ಐತಿ ಅಂತ ಹೇಳ್ಬೋದು. ಸೊ ಮರಿಗಳಂತೂ ಚಲೋ ಅದಾವ. ಸೆಲೆಕ್ಷನ್ ಈ ರೀತಿ ಮಾಡ್ಬೇಕು. ಎಳಗ ಒಳಗ ಈ ಮರಿ ನಾವು ಯಾಕೆ ಆಯ್ಕೆ ಮಾಡಿದ್ವಿ ಸ್ವಲ್ಪ ಗಿಡ್ಡ ಐತಿ ಅಂದ್ರೂ ಇದ್ರ ವೈಟ್ ಐಸ್ ಅದಾವು. ಸೊ ಈ ವೈಟ್ ಐಸ್ ಇರುವಂತ ಬಕ್ರೀದ್ಗೆ ಈ ಮರಿಗಳು ಭಾಳ ಅಂದ್ರೆ ಭಾಳ ಡಿಮ್ಯಾಂಡ್ ಅದಾವ. ಫುಲ್ ವೈಟ್ ಇರುವಂತದ್ದು, ವೈಟ್ ಐಸ್ ನೋಡ್ರಿ, ಇಲ್ಲಿ ರೆಪ್ಪಿ ಹಿಡ್ಕೊಂಡು ಕಣ್ಣಿಗಿನ್ನೆಲ್ಲ ವೈಟ್ ಅನ್ಸುತ್ತ. ಸೊ ಈ ತರ ಮರಿಗಳು ಬಕ್ರೀದ್ಗೆ ಭಾಳ ಡಿಮ್ಯಾಂಡ್ ಅದಾವ. ಸೊ ಹಂಗಂತ ಈ 3 ಮರಿ ಜೊತೆಗೆ ನಾವು ಸ್ವಲ್ಪ ಗಿಡ್ಡ ಇದ್ರೂ ಈ ಮರಿನ ಸೆಲೆಕ್ಟ್ ಮಾಡ್ಕೊಂಡು ತಂದಿದ್ವಿ. ಸೊ ಇಷ್ಟೆಲ್ಲ ಇದು ಕುರಿ ಮರಿನ ಯಾವ ರೀತಿ ಆಯ್ಕೆ ಮಾಡಬೇಕು ಅಂತ ಹೇಳಿ. ನೀವು ಕೆಂಗುರಿ ಆದ್ರೂ ಆಯ್ಕೆ ಮಾಡ್ರಿ ಅಥವಾ ಎಳಗಾರು ಆಯ್ಕೆ ಮಾಡ್ರಿ. ಇದೇ ರೀತಿ ಆಯ್ಕೆ ಮಾಡೋದ್ರಿಂದ ನಿಮ್ಗೆ ಕುರಿ ಸಾಕಾಣಿಕೆ ಒಳಗ ಲಾಭ ಅನ್ನೋದು ಸಿಗುತ್ತೆ. ಸೊ ಮರಿ ಏನಾದರೂ ಸ್ವಲ್ಪ ಮರಿ ಆಯ್ಕೆ ಒಳಗೆ ಎಡವಟ್ಟಾದ್ರೆ, ನೀವೇನಾದರೂ ಎಡವಿದ್ರ ಅಲ್ಲಿ ನಿಮ್ಗೆ ಕುರಿ ಸಾಕಾಣಿಕೆ ಒಳಗೆ ಲಾಸ್ ಅನ್ನೋದು ಭಾಳ ಆಗುತ್ತೆ. ಆಮೇಲೆ ಹೆಂಗಾಗ್ಬಿಡುತ್ತಂದ್ರೆ ಮರಿಗಳ ಆಯ್ಕೆನ ಸರಿಯಾಗಿ ಮಾಡೋದಿಲ್ಲ, ಅದಾದ್ಮೇಲೆ ಕುರಿ ಸಾಕಾಣಿಕೆ ಒಳಗೆ ಲಾಭ ಎಲ್ಲ ಲಾಸ್ ಆಗುತ್ತಾ ಅನ್ನೋದು ಒಂದು ಮಾತುಗಳು ಬಂದ್ಬಿಡ್ತಾವು. ಆಲ್ಮೋಸ್ಟ್ ಎಲ್ಲಾನು ಹಂಗೆ. ನೀವು ಕುರಿ ಸಾಕಾಣಿಕೆ ಒಳಗೆ ಲಾಭ ಐತೆ ಇಲ್ಲ ಅಂದ್ರೆ ಹೌದು ಐತಿ, ಕುರಿ ಸಾಕಾಣಿಕೆ ಒಳಗೆ ಲಾಭ ಇರೋದಕ್ಕೆ ಎಲ್ಲರೂ ಇಳಿಯತ್ತಾರ. ಸೊ ಮಾಡಿದವರು ಕಂಟಿನ್ಯೂ ಅದನ್ನೇ ಮಾಡ್ಕೊಂಡು ಹೊಂಟಾರೆ. ಎಷ್ಟೋ ಜನ ಏನೇನೋ ಬಿಟ್ಟು ಬಂದನ್ನ ಕುರಿ ಸಾಕಾಣಿಕೆ ಮಾಡತ್ತಾರ. ಸೊ ಲಾಸ್ ಆಗೋದು ಯಾವಾಗಂದ್ರೆ ನಾವು ಕರೆಕ್ಟಾಗಿರುವಂಥ ಒಂದು ಪ್ಲಾನಿಂಗ್ ಮಾಡ್ಕೊಂಡೇ ಇರುವಾಗ. ಸೊ ಆಹಾರದ ಪದ್ಧತಿ ಆಗಿರ್ಬೋದು, ಮರಿಗಳ ಆಯ್ಕೆ ಆಗಿರ್ಬೋದು, ಅಥವಾ ಮಾರ್ಕೆಟಿಂಗ್ ಆಗಿರ್ಬೋದು, ಇದು ಯಾವುದ್ರ ಬಗ್ಗೆ ನಮ್ಗೆ ನಾಲೆಜ್ ಇಲ್ಲ ಅಂದ್ರೆ, ಸೊ ಯಾವುದೇ ಒಂದು ಕೆಲಸ ಮಾಡತ್ತೀವಿ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ರೆ ಒಂದು ಸಕ್ಸಸ್ ಅನ್ನೋದು ಸಿಗುತ್ತೆ. ಸೊ ಅದ್ರ ಬಗ್ಗೆ ನಮ್ಗೆ ನಾಲೆಜೇ ಇಲ್ಲ, ಮಾಡ್ಕೊಂಡು ಕಲಿಯೋನು ಅಂತ ಹೇಳಿ ಒಮ್ಮೆ ಹಾಕ್ಬಿಟ್ರೆ, ಎಷ್ಟೊಂದು ಹಾಕ್ಬಿಟ್ರೆ ಅಲ್ಲಿ ಲಾಸ್ ಅನ್ನೋದು ಆಗೇ ಆಗುತ್ತೆ. ಸೊ ಮಾಡ್ಕೊಂಡು ಕಲಿಬೇಕಂದ್ರೆ ನೀವು 5 ಮರಿಯಿಂದ 10 ಮರಿಯಿಂದ ಸ್ಟಾರ್ಟ್ ಮಾಡ್ಕೊಂಡು ಕಲೀರಿ. ಆಮೇಲೆ ಈಗ ಈ ಎಲ್ಲ ನನ್ನ ಪಾಯಿಂಟ್ಸ್ಗಳನ್ನ ಹೇಳಿದೆ ಅಲ್ಲ, ಸೊ ಇದು ನಮ್ಗೆ ಹೆಂಗೆ ಗೊತ್ತು, ನಾವು ಯಾವ ರೀತಿ ಅಂದ್ರೆ ನಾವು ಆಲ್ರೆಡಿ ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿ ಒಂದು 4 ವರ್ಷ ಆಯಿತು. ಸೊ
ಸೊ 3 ವರ್ಷ ನಾವು ಕಂಟಿನ್ಯೂ ಕುರಿ ಸಾಕಾಣಿಕೆನೇ ಮಾಡಿವಿ. ಅದು ಶಾರ್ಟ್ ಟರ್ಮ್ ಫ್ಯಾಟ್ನಿಂಗ್. ಒನ್ ಟೈಮ್ ನಾವು ಲಾಂಗ್ ಟರ್ಮ್ ಮಾಡಿದ್ವಿ 6 ಮಂತ್ ಅಷ್ಟು. ಸೊ ಎಳಗನ್ನ ಬಕ್ರೀದ್ ಪರ್ಪಸ್ಸಿಗೆ ಈ ಥರ ಮಾಡ್ಕೊಂಡಿವಿ. ಅದ್ರೊಳಗೆ ನಮ್ಗೆ ಈಗ ಮೇಕೆ ಸಾಕಾಣಿಕೆ ಉತ್ತಮ ಅಂತ ಅನ್ಸೈತಿ. ಭಾಳಷ್ಟು ಜನ ಕೇಳ್ತಾರ ಕುರಿ ಮೇಕೆ ಯಾವುದು ಬೆಟರ್ ಅಂತ ಹೇಳಿ. ಯಾವ ರೀತಿ ಅಂತಲೂ ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತೀನಿ. ಸೊ ಈ ಎಲ್ಲ ಮಾಹಿತಿಗಳು ನಾವು ಈ 3 ವರ್ಷ ಸ್ವಲ್ಪ ಕೆಲಸ ಮಾಡಿದ್ದಕ್ಕೆ ನಾಲೆಜ್ ಸಿಕ್ಕೈತೆ ಅಂತ ಹೇಳ್ಬೋದು. ಈ 3 ವರ್ಷ ಬರೀ ಇದ್ರೊಳಗೆ ಕೆಲಸ ಮಾಡಿದ್ರೆ ಅಷ್ಟೇ ನಾಲೆಜ್ ಸಿಗೋದಿಲ್ಲ. ಸೊ ಒಬ್ಬರು ಕುರಿಗಾರರು, ಒಳ್ಳೆ ಕುರಿಗಾರರು, ನಮ್ಗೆ ಆತ್ಮೀಯ ಆಗಿರುವಂಥ ಕುರಿಗಾರರು, ಇಲ್ಲೇ ಒಂದು ನಮ್ಮ ಊರೊಳಗೆ ಕುರಿಗಾರರು ಅದಾರ. ಅವ್ರ ಕಡೆ ಒಂದು 500ರಿಂದ 600 ಮರಿಗಳದಾವ. ಸೊ ಅವರು ನಮ್ಗೆ ಭಾಳ ಆತ್ಮೀಯರು. ನಾವು ಏನೇ ಒಂದು ನಮ್ಮ ಶೆಡ್ ಒಳಗೆ ಪ್ರಾಬ್ಲಮ್ ಆದರೂ ಬಂದು ವಿಸಿಟ್ ಮಾಡಿ ಈ ರೋಗ ಬಂದೈತಿ, ಈ ಥರ ಈ ಟ್ರೀಟ್ಮೆಂಟ್ ಕೊಟ್ಟಂತ ಒಬ್ಬ ಡಾಕ್ಟರು ಹೇಳಲ್ಲ, ಅಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಸಜೆಷನ್ ಕೊಟ್ಟು ಹೋಗ್ತಾರೆ. ಸೊ ನಾವು ಒಂದು 80% ಡಾಕ್ಟರ್ಗಿಂತ ಜಾಸ್ತಿ ಅವ್ರನ್ನ ಕನ್ಸಲ್ಟ್ ಮಾಡ್ತೀವಿ, ಅವ್ರಿಗೆ ಮರಿಗಳನ್ನ ತೋರಿಸ್ತೀವಿ. ಆಮೇಲೆ ಅವ್ರ ಕಡೆಯಿಂದನ ಔಷಧಿ ಬರೆಸ್ಕೊಂಡು ನಾವು ಮರಿಗಳನ್ನ ತರ್ತೀವಿ. ಸೊ ಅದರಿಂದ ನಮಗೂ ಭಾಳಷ್ಟು ನಾಲೆಜ್ ಸಿಕ್ಕೈತಿ. ಅವ್ರ ಕಡೆಯಿಂದ ನಾವು ಸಜೆಷನ್ ತೊಗೊಳೋದ್ರಿಂದ ನಮಗೂ ಭಾಳಷ್ಟು ನಾಲೆಜ್ ಸಿಕ್ಕೈತಿ. ಸೊ ಈ ಮರಿಗಳ ಆಯ್ಕೆ ಬಗ್ಗೆ ಕೂಡ ನಮ್ಗೆ ಅವರೇ ಸಜೆಸ್ಟ್ ಮಾಡಿದ್ರು. ಸೊ 1-2 ಸರಿ ಅವ್ರು ಬಂದ ಮೇಲೆ ಪ್ರತಿ ಸರಿ ನಮ್ಗೆ ಬರೋದಾಗೋದಿಲ್ಲಪ್ಪ, ಈ ಥರ ಮರಿಗಳನ್ನ ಆಯ್ಕೆ ಮಾಡ್ಬೇಕಂತ ಹೇಳಿದಾಗ ನಾವು ನೆಕ್ಸ್ಟ್ ಟೈಮ್ ನಾವು ಹೋದಾಗ ನಾವು ಮರಿಗಳನ್ನ ಆಯ್ಕೆ ಮಾಡಿದ್ವಿ. ಸೊ ನಿಮ್ಗೆ ಫಸ್ಟ್ ಟೈಮ್ ಏನಾದರೂ ಪ್ರಾಬ್ಲಮ್ ಆಗತೈತಿ ಅಂದ್ರೆ ದಳ್ಳಾಳಿಗಳ ಅವ್ರು ಇವರು ಅನ್ನೋದಕ್ಕಿಂತ ಕುರಿಗಾರನ ಕರ್ಕೊಂಡು ಹೋಗಿ ನೀವು ಮರಿಗಳನ್ನ ಸೆಲೆಕ್ಟ್ ಮಾಡ್ಕೊರಿ. ಆಮೇಲೆ ನೀವು ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಿ ಅಂತ ಒಂದ್ಸರಿ ಅವ್ರ ಬಾಯಿಂದ ಕೇಳ್ಕೊಂಡು ಆ ಸಲಹೆಗಳನ್ನ ಪಡ್ಕೊಂಡು ನೆಕ್ಸ್ಟ್ ಟೈಮು ನೀವು ಅದನ್ನ ಕಂಟಿನ್ಯೂ ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಷ್ಟಿತ್ತು ಇವತ್ತಿನ ಮಾಹಿತಿ. ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಯಾವ್ದ್ರ ಬಗ್ಗೆ ಮಾಡಲಿ ಅಂತ ಕಮೆಂಟ್ ಒಳಗೆ ತಿಳಿಸ್ರಿ. ಆ್ಯಂಡ್ ನೆಕ್ಸ್ಟ್ ನಾನು ಇನ್ನೊಂದೆರಡು ವಿಡಿಯೋ ಆಗಿಂದ ಕುರಿ ಮತ್ತು ಮೇಕೆ ಸಾಕಾಣಿಕೆ ಒಳಗೆ ಯಾವುದು ಬೆಟರು, ಇದು ಎರಡಕ್ಕೂ ಡಿಫ್ರೆನ್ಸ್ ಎಷ್ಟು, ಆಮೇಲೆ ಎಷ್ಟು ಬಂಡವಾಳ ಹಾಕಿ ಸ್ಟಾರ್ಟ್ ಮಾಡಬೇಕು ಅಂತ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.